ನಮಸ್ಕಾರ ವೀಕ್ಷಕರೇ, ನೀವು ಮೇಷರಾಶಿಯವರಾಗಿದ್ದು ನಿಮಗೇನಾದರೂ ನಾನು ಈಗ ಮುಂದೆ ಹೇಳ್ತಕ್ಕಂತಹ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದಕ್ಕೆ ಬೇರೆ 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 ರೀತಿಯ ಪ್ರಯತ್ನಗಳನ್ನು ನೀವು ಮಾಡಿದ್ದೀರಾ, ಆದರೂ ಆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂತಂದರೆ ನಾನು ಹೇಳುವ ಕೆಲವಿಷ್ಟು ಪರಿಹಾರಗಳನ್ನ ಪ್ರಯತ್ನ ಮಾಡಿ ನೋಡಿ, ಖಂಡಿತ ಪರಿಹಾರ ಸಿಗುತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸಾಲಗಳ ವಿಚಾರ. ನೀವು ಮೇಷರಾಶಿಯವರಾಗಿದ್ದೀರಾ, ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಕಾರ್ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಯಾವುದೊಂದು ಬಿಸ್ನೆಸ್ಗೆ ಆಗಿರೋ ಲೋನ್ಸ್ಗಳಿಗೆ ಸಾಲಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ. ಬಹಳಷ್ಟು ಓಡಾಡಿದ್ರೂ ಸಹ ನಿಮಗೆ ಸಾಲಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಬಂದು ಸ್ಟ್ರಕ್ ಆಗ್ತಾ ಇದೆ, ಅಥವಾ ಕೊಡೋಕೆ ಆಗಲ್ಲ ಅಂತ ಹೇಳ್ತಾರೆ, ಅಥವಾ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ, ಅಥವಾ ನಿಮ್ಮದೇ ಯಾವುದೋ ವೈಯಕ್ತಿಕ ಸಮಸ್ಯೆಗಳನ್ನು ತೋರಿಸ್ಬಿಟ್ಟು ಈ ರೀತಿಯ ಸಮಸ್ಯೆ ಇದ್ದರೆ ನಾವು ಸಾಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಮಗೆ ಸಾಲದ ಅನಿವಾರ್ಯತೆ ಇದೆ. ಸಡನ್ನ ನಿಮಗೆ ಲೋನ್ ಬೇಕು, ಏನೂ ಗೊತ್ತಿಲ್ಲ ಕೂಡ ನಂಗೆ ಅರ್ಜೆಂಟಾಗಿ ಲೋನ್ ಬೇಕೇ ಬೇಕು, ಆ ಥರದ ಪರಿಸ್ಥಿತಿಯಲ್ಲಿ ನೀವಿದ್ದರೆ, ಅಥವಾ ಯಾರಿಗೋ ಸಾಲ ಕೊಟ್ಬಿಟ್ಟಿದ್ದೀರಾ, ಮರಳಿ ಅವರು ಕೊಡ್ತಾ ಇಲ್ಲ, ಕೊಡ್ತೀನಿ ಅಂತ ಹೇಳಿದ್ದಾರೆ, ನೀವು ಬಡ್ಡಿ ಆಸೆ ಕೊಟ್ಟರೋ ಅಥವಾ ಸಹಾಯ ಮಾಡೋಣ ಅಂತ ಕೊಟ್ಟರೋ ಅಥವಾ ಏನಕ್ಕೋ ಒಟ್ಟು ನೀವು ಕೊಟ್ಬಿಟ್ಟಿದ್ದೀರಾ ದುಡ್ಡನ್ನ. ಈಗ ನಿಮ್ಮ ಅವಶ್ಯಕತೆಗೆ ನಿಮ್ಗೀಗ ಬೇಕು, ಅವರು ಕೊಡ್ತಾ ಇಲ್ಲ ಸಾಲ. ಏನು ಪ್ರಯತ್ನ ಮಾಡಿದ್ರು ನಿಮ್ಮ ಸಾಲ ಮರುಪಾವತಿ ಆಗ್ತಾ ಇಲ್ಲ. ಏನು ಮಾಡಿದೆ, ಏನೇನೋ ಮಾಡಿದಾಗಲ್ಲ, ಏನು ಟ್ರೈ ಮಾಡಿದ್ರೆ ಇದಾಗ್ತಾ ಇಲ್ಲ. ಏನು ಮಾಡಿದ್ರೆ ನಾನು ಕೊಟ್ಟಿರೋ ಸಾಲ ವಾಪಸ್ ಸಿಗ್ಬೋದು ನನಗೆ ಅನ್ನೋದೇನಾದ್ರು ನಿಮ್ಮ ಪರಿಸ್ಥಿತಿ ಇದ್ದರೆ, ಅಥವಾ ಯಾರುಗಳೇ ನಾನು ತಿಂದಿಲ್ಲ ಮಾಡಿಲ್ಲ, ನಾನು ತೊಗೊಂಡಿಲ್ಲ, ಏನೋ ಕೇಳಿದ್ರಲ್ಲ ಅಂತ ಕೊಡಿಸ್ದೆ, ಇವಾಗ ಅವ್ರನ್ನ ಬಿಟ್ಬಿಟ್ಟು ನನ್ನ ಹಿಡ್ಕೊಂಡಿದ್ದಾರೆ. ತಗೊಂಡವ್ರ ಕೈ ಸಿಗ್ತಾ ಇಲ್ಲ, ಈಗ ಅದಕ್ಕೆ ನನ್ನ ಹಿಡ್ಕೊಂಡಿದ್ದಾರೆ. ಹೆಂಗಾರ ಮಾಡಿ ನಾನು ತಿಂದಿಲ್ಲ ಉಂಡಿಲ್ಲ, ನಾನು ಆ ಸಾಲ ತೊಗೊಂಡೇ ಇಲ್ಲ, ಯಾರಿಗೋ ಹೋಗ್ಲಿ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಕೊಡಿಸಿದ ತಪ್ಪಿ ನನ್ನ ಹಿಡ್ಕೊಂಬಿಟ್ಟಿದ್ದಾರೆ. ನಾನು ಹೆಂಗೆ ತಪ್ಪಿಸ್ಕೊಳ್ಬೇಕು ಇದರಿಂದ, ಈ ಸುಲಿಯಿಂದ ಅನ್ನೋ ರೀತಿಯಾದ ಸಮಸ್ಯೆ. ಇದು ಮೂರನೇ ಥರದ್ದು. ಇದರಲ್ಲಿ ನೀವಿದ್ದರೆ, ಅಥವಾ ಇನ್ನು ಸಾಲಗಳ ವಿಚಾರ ಆಯಿತು. ಇನ್ನೂ ಹೇಳ್ತೇನೆ, ತುಂಬ ಈ ಶತ್ರುಗಳಿಂದ ಹಿಂಸೆಗಳು ಮೇಲಿಂದ ಮೇಲೆ ಎಲ್ಲಿ ನೋಡಿದ್ರು ಬೇರೆ ತೊಂದರೆ ಕೊಡೋರೆ ಗುರುಳೆ. ಆಫೀಸಿಗೆ ಹೋಗ್ತೀನಿ, ಎಲ್ಲ ನನ್ನ ಮೇಲೆ ಕತ್ತಿ ಮಸಿತಾ ಇರ್ತಾರೆ, ಎಲ್ಲಿ ಸಿಗ್ತಾನಪ್ಪ ಇವನು, ಎಲ್ಲಿ ಸಿಗ್ತಾನೆ ಈ ಅಮ್ಮ, ಎಲ್ಲಿ ತೊಂದರೆಗೆ ಸಿಗಾಕ್ಸ್ಬೋದು, ಎಲ್ಲಿ ತಪ್ಪು ಮಾಡಿದ್ರು ನನ್ನ ಮೇಲಧಿಕಾರಿ ಮುಂದೆ ಸಿಗಾಕ್ಸ್ಬಿಡ್ಬೋದು, ಅಥವಾ ಎಲ್ಲರ ಮುಂದೆ ತಪ್ಪಿತಸ್ಥನ ಮಾಡಿಬಿಡ್ಬೋದು ಅಂತ ಕಾಯ್ತಾ ಇರ್ತಾರೆ. ಪ್ರತಿದಿನ ಏನೋ ಒಂದು ತಂದಾಗ್ತಿರ್ತಾರೆ. ಹಿಂಸೆ ಮೇಲಿಂದ ಮೇಲೆ, ಶತ್ರುಗಳಿಂದ ಹಿಂಸೆ. ಕುಟುಂಬದಲ್ಲಿ, ಮನೆಯಲ್ಲೇ ಇರ್ಬೋದು, ನೆಂಟ್ರಿಸ್ಟಲ್ಲಿ ಇರ್ಬೋದು, ನೀವು ಬಿಸ್ನೆಸ್ ವ್ಯಾಪಾರ ಮಾಡ್ತಿರೋ ಜಾಗದಲ್ಲಿ ಇರ್ಬೋದು, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿರಲ್ಲಿರ್ಬೋದು, ಮೇಲಿಂದ ಮೇಲೆ ಆ ಥರ ಈ ಶತ್ರುಗಳ ಹಿಂಸೆ, ಈ ಥರದ ಸಮಸ್ಯೆಗಳನ್ನ ನೀವು ಸಿಲ್ಕೊಂಡಿದ್ರೆ, ತುಂಬ ಪ್ರಯತ್ನ ಮಾಡ್ತೀನಿ ಗುರುಳೆ, ಏನು ಮಾಡಿದ್ರೆ ಇವ್ರ ಕಡನೆ ತಡ್ಕೊಳಕ್ಕಾಗ್ತಾ ಇಲ್ಲ, ಏನಾರೋ ಒಂದು ಬೇರೆ ಥರದ ಏನಾರು ಒಂದು ಆರಾಧನೆ ಏನಾರು ಹೇಳಿ ನಾನೇ ಮಾಡ್ಕೊಳ್ಬಹುದಾದ್ದು ಅಂತ ಹೇಳಿದ್ರೆ. ಸೊ ಸಾಲದ ವಿಚಾರ, ಶತ್ರು ವಿಚಾರ. ಇನ್ನೊಂದು ಬಂದು ನಿಮ್ಮ ಆರೋಗ್ಯದ ವಿಚಾರವೂ ಬರುತ್ತೆ. ಒಂದಿಷ್ಟು ಸಮಸ್ಯೆಗಳು ಆರೋಗ್ಯವಾದಗಳು ಹೆಂಗಿರುತ್ತೆ ಅಂದರೆ, ಡಾಕ್ಟ್ರ್ ಏನೂ ಆಗಿಲ್ಲ ಅಂತಿರ್ತಾರೆ, ಎಲ್ಲ ಕರೆಕ್ಟಾಗಿದ್ದಾರೆ ಅಂತಾರೆ, ನಿಮಗೆ ಮಾತ್ರ ಹಿಂಸೆ ಆಗ್ತಾ ಇರುತ್ತೆ. ಸೊ ನೀವು ಮೇಷರಾಶಿಯವರಾಗಿದ್ದು ಯಾವುದವರು ಒಂದು ಆರೋಗ್ಯ ಬಾಧೆ ಬಗ್ಗೆ ಮೇಲಿಂದ ಮೇಲೆ ನಿಮಗೆ ಚಿಂತೆ ಆಗ್ತಾಯಿದ್ರೆ, ಇದು ಏನು ಸಮಸ್ಯೆ ಮರ, ನಂಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಮೇಲಿಂದ ಮೇಲೆ ಸಮಸ್ಯೆ ಆಗ್ತಾಯಿದೆ ಗುರುಳೆ, ಏನಿದು ಅರ್ಥ ಆಗ್ತದೆ, ಯಾವ ಔಷಧಿ ತೊಗೊಂಡ್ರೂ ಸರಿ ಹೋಗ್ತಾ ಇಲ್ಲ, ಅಥವಾ ಸರಿ ಹೋದಂಗೆ ಅನಿಸುತ್ತೆ, ಮತ್ತೆ ಪುನಃ ಸ್ಟಾರ್ಟ್ ಆಗಿಬಿಡುತ್ತೆ, ಇದು ಏನು ಅರ್ಥ ಆಗ್ತಾ ಇಲ್ಲ ಅಂದರೆ, ನೋಡಿ, ಇದೆಲ್ಲದಕ್ಕೂ ಮೂಲ ಕಾರಣ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಬುಧನ ಸ್ಥಿತಿಯಾಗಿರುತ್ತೆ. ಬುಧ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ. ಸೊ ಬುಧ ಎಲ್ಲೆಲ್ಲಿರ್ತಾನೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ, ರಹಸ್ಯಮಯವಾಗಿ ಬುಧ ಇದೆಲ್ಲ ಸಮಸ್ಯೆಗಳನ್ನು ಕೊಡ್ತಾ ಇರ್ತಾನೆ. 10ನೇ ಮನೇಲಿದ್ದರೆ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಕೊಡ್ತಾ ಇರ್ತಾನೆ. 7ನೇ ಮನೇಲಿದ್ದರೆ ನಿಮ್ಮ ಸ್ನೇಹಿತರ ಜೊತೆಗೆ, ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ, ಬಹಳ ಸಂಗಾತಿಗಳ ಜೊತೆಗೆ ಸಹ ಮನಸ್ತಾಪ, ಭಿನ್ನಾಭಿಪ್ರಾಯಗಳನ್ನ ತಂದುಬಿಟ್ಟು ಸಮಸ್ಯೆಗಳನ್ನ ಮಾಡ್ತಾ ಇರ್ತಾನೆ. ಸೊ ಬುಧ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಎಲ್ಲಿದ್ದಾನೆ, ಏನಾದ್ರು ಕನ್ಯಾ ರಾಶಿಲಿದ್ರಂತೂ ಸಿಕ್ಕಾಪಟ್ಟೆ ಮೈ ಕೈಯೆಲ್ಲ ಸಾಲಗಳು ಮಾಡಕ್ಕೆ ಸಾಕ್ಬಿಡ್ತಾನೆ. ಮೀನ ರಾಶಿಲಿದ್ದರೆ ಸಾಲಗಳು ತೀರ್ಸೋಕ್ಕೆ ಆಗ್ದಂಗೆ ಮಾಡಾಕ್ಬಿಡ್ತಾನೆ. ಸೊ ಈ ಬುಧನ ನಿಗೂಢವಾದಂತಹ ಪ್ರಭಾವ ನಿಮ್ಗೇನು ಸಮಸ್ಯೆಗಳು ಹೇಳ್ಕೊಂಡು ಬಂದೆ ಉದ್ದಕ್ಕೆ, ಅದ್ರ ಮೇಲೆ ಆಗಿರುತ್ತೆ. ಸೊ ಆದ್ದರಿಂದ ನೀವು ಮೇಷರಾಶಿಯವರಾಗಿದ್ದರೆ ಕೂಡಲೇ ಬುಧನ ಆರಾಧನೆಯನ್ನು ಆರಂಭ ಮಾಡಿಬಿಟ್ರೆ ನಿಧಾನಕ್ಕೆ ಈ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಬುಧನ ಆರಾಧನೆ ಅಂದರೆ ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಬುಧಾಷ್ಟೋತ್ರ ಪಠನೆಯನ್ನು ಮಾಡಿಕೊಂಡ್ರೂ ಆಗುತ್ತೆ, ವಿಷ್ಣು ಅಷ್ಟೋತ್ರ ಪಠನೆ ಮಾಡಿಕೊಂಡ್ರೂ ಆಗುತ್ತೆ, ವಿಷ್ಣು ಸಹಸ್ರನಾಮ ಓದಿದುಕೊಂಡ್ರೂ ಕೂಡ ಆಗುತ್ತೆ. ನಿಮಗೊಂದು ಪವರ್ಫುಲ್ ಆಗಿರತಕ್ಕಂಥ ಮಂತ್ರ ಹೇಳ್ತೀನಿ, ಸುದರ್ಶನ ಮಾಲಾ ಮಂತ್ರ ಅಂತ. 108 ಅಕ್ಷರಗಳಿರುವಂಥ ಸುದರ್ಶನ ಮಾಲಾ ಮಂತ್ರ. ಅದು ನೀವು ಹೇಳ್ಕೊಳಕ್ಕಾಗಲ್ಲ, ಕೇಳಿಸ್ಕೊಳ್ಳಿ. ಈ ವಿಡಿಯೋ ಎಂಡಲ್ಲಿ ನಾನು ಆ ಮಂತ್ರವನ್ನು ಹೇಳ್ತೇನೆ. ಸಂಪೂರ್ಣವಾಗಿ ಆ ಮಂತ್ರ 108 ಅಕ್ಷರಗಳ ಶತಾಕ್ಷರಿ ಅಂತ ಹೇಳ್ತಾರೆ. 100 ಅಕ್ಷರಗಳ
100 ಅಕ್ಷರಗಳ ಒಂದು ಮಾಲಾ ಮಂತ್ರ ಅದು. ಆ ಸುದರ್ಶನ ಮಾಲಾ ಮಂತ್ರವನ್ನು ಈ ಒಂದು ವಿಡಿಯೋದ ಎಂಡಲ್ಲಿ ನಾನು ಹೇಳ್ತೇನೆ. ನೀವು ಪ್ರತಿದಿನ ಅದನ್ನು ರಿಪೀಟ್ ಮಾಡಿ ಕೇಳಿಸ್ಕೊಳ್ತಾ ಇರಿ. ಕನಿಷ್ಠ ಪಕ್ಷ ಒಂದು 11 ಬಾರಿನೋ 21 ಬಾರಿನೋ 28 ಬಾರಿನೋ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಒಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಮ ತಂಟೆಗೆ ಯಾರೂ ಬರೋದೇ ಇಲ್ಲ. ಅಥವಾ ಸಾಲ ಬಾಧೆಗಳಲ್ಲಿ ಸಿಲ್ಕೊಂಡಿದ್ರು ಸಹ ಅದರಿಂದ ಹೊರಬರಲಿಕ್ಕೆ. ಯಾಕೆಂದರೆ ಸುದರ್ಶನ ಅಂದ ತಕ್ಷಣ ನೀವು ಬರೀ ನೆಗೆಟಿವ್ ಎನರ್ಜೀಸ್ ತೆಗೆಯೋದಷ್ಟೇ ಅನ್ಕೊಂಡ್ಬಿಡಬೇಡಿ, ಗೊತ್ತಲ್ವಾ. ಸುದರ್ಶನನ ಆರಾಧನೆಯಿಂದ ನಿಮಗೆ ಈ ಒಂದು ಏನು ಸಾಲಬಾಧೆಗಳಿಗೂ ಸಹ ಸ್ವಲ್ಪ ಅನುಕೂಲ ಆಗುತ್ತೆ. ಅಂದರೆ ವಿಷ್ಣುವಿನ ಆರಾಧನೆ ಪ್ರಮುಖವಾಗಿ ಪವರ್ಫುಲ್ ಸ್ವರೂಪದಲ್ಲಿ ಆಗಬೇಕಾಗತ್ತೆ. ಅದು ಬಹಳ ಮುಖ್ಯ. ಅದರಿಂದ ಬಹಳ ಮುಖ್ಯ ಏನಂದರೆ ಸುದರ್ಶನ ಮಹಾವಿಷ್ಣು ಆದ್ದರಿಂದ ಬುಧನನ್ನು ಪ್ರಚೋದಿಸಲಿಕ್ಕೆ, ಬುಧನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ, ಬುಧನನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ ಅಂತಲೋ ಅಥವಾ ಗೋಚಾರ ರೀತಿಯ ಬುಧ ಚೆನ್ನಾಗಿಲ್ಲ ಅಂತ ನೋಡಿ, ಉದಾಹರಣೆಗೆ ಈಗ ಸೆಪ್ಟೆಂಬರ್ ತಿಂಗಳ ಎಂಡಿಗೆ ಬುಧ ಗ್ರಹ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಸೊ ಕನ್ಯಾ ರಾಶಿಯಲ್ಲಿ ಬುಧ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಪರಮೋಚ್ಚ ಸ್ಥಿತಿಯಲ್ಲಿ ಷಷ್ಠ್ಯಾಧಿಪತಿ ಅಂದರೆ ಮೇಷರಾಶಿಯವರಿಗೆ ಅದು ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಅಲ್ಲ, ತುಂಬ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗಿಬಿಡುತ್ತೆ. ಸೊ ಈ ಬುಧನ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಸೆಪ್ಟೆಂಬರ್ ಎಂಡಲ್ಲಿ ಪರಮೋಚ್ಚ ಸ್ಥಿತಿಗೆ ಬೇರೆ ಹೋದಾಗ ತುಂಬ ಫಿರೋಷಿಯಸ್ ಆಗಿ ಸ್ವಲ್ಪ ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಇಂಪ್ಯಾಕ್ಟ್ ಕೊಡುವ ಸಾಧ್ಯತೆ ಜಾಸ್ತಿ ಇದೆ ಮೇಷರಾಶಿಯವರ ಮೇಲೆ. ಸೆಪ್ಟೆಂಬರ್ ಕೊನೆ ವಾರದಲ್ಲಿ, ಸೆಪ್ಟೆಂಬರ್ ಮಾಸ ಭವಿಷ್ಯದಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ತಿಳಿಸ್ತೇನೆ ನಿಮಗೆ. ಸೊ ಈ ಬುಧನ ರಹಸ್ಯಮಯವಾದಂತಹ ಸಮಸ್ಯೆ ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧನ ಸ್ಥಾನಮಾನದಿಂದ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯ ಬಾಧೆನೋ ಅಥವಾ ಸಾಲ ಬಾಧೆನೋ ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳು ಅಥವಾ ವ್ಯವಹಾರ ಸಮಸ್ಯೆಗಳು ಅಥವಾ ದಾಂಪತ್ಯ ಸಮಸ್ಯೆ, ಈ ಥರ ಎಲ್ಲ ಎಲ್ಲೆಲ್ಲಿರ್ತಾನೆ ಅಲ್ಲಿಂದ ನಿಮಗೆ ಆ ಸಮಸ್ಯೆಗಳನ್ನು ಕೊಡ್ತಾ ಇರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ನೀವು ಕೂಡಲೇ ಏನು ಮಾಡಬೇಕು, ನಾನು ಈಗ ಹೇಳಿರುವ ಯಾವುದೇ ಸಮಸ್ಯೆಗಳು ನಿಮಗಿದ್ರೂ ಸಹ ಪರಿಹಾರ ಸ್ವರೂಪವಾಗಿ ನೀವು ಬುಧನ ಆರಾಧನೆಯನ್ನು ಶುರು ಮಾಡ್ಕೊಂಡ್ಬಿಡ್ಬೇಕು. ಇಲ್ಲೇನಾಗುತ್ತೆ, ಇನ್ನೊಂದು ರೀತಿ ಮಾಡಬಹುದು. ಏನಪ್ಪ ಅಂತಂದರೆ ಬುಧನ ರತ್ನ ಬಂದು ಪಚ್ಚೆ. ಆ ಪಚ್ಚೆಯನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೋ ಜನ ಈಗ ಬಲಗೈ ಕಿರುಬೆರಳಲ್ಲಿ ಪಚ್ಚೆಯನ್ನು ಹಾಕ್ಕೊಳ್ತಾರೆ, ತುಂಬ ಏನು ಜಾತಕ ಪರೀಕ್ಷೆ ಮಾಡಲಿ ಎಲ್ಲ ಮಾಡಿ. ಆದರೆ ನಾನು ಹೇಳ್ತೇನೆ, ಪಚ್ಚೆಯನ್ನು ನೀವು ಸುಮ್ಮನೆ ಇಟ್ಕೊಳ್ಬೇಕು. ಅಂದರೆ ಧಾರಣೆ ಮಾಡ್ಕೊಳ್ಬಾರ್ದು, ಶರೀರದ ಮೇಲೆ ಧಾರಣೆ ಮಾಡ್ಕೊಳ್ಳೋದು ಬೇಡ. ಜಸ್ಟ್ ನಿಮ್ಮ ಪಾಕೆಟಲ್ಲೋ ಪರ್ಸಲ್ಲೋ ನಿಮ್ಮ ಜೊತೆಗೆ ಆ ಪಚ್ಚೆಯನ್ನು ಇಟ್ಕೊಳ್ಬೇಕು, ಗೊತ್ತಲ್ವ. ಅದೇನು ಎನರ್ಜೈಸ್ಡ್ ಆದ ಪಚ್ಚೆಯನ್ನು ಇಟ್ಕೊಳ್ಬೇಕು. ಅದು ಹೌದು, ತುಂಬ ಇವಾಗ ಎನರ್ಜೈಸ್ ಪಚ್ಚೆ ತಗೊಳಕ್ಕೆ ಹೋದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಆದರೆ ನಿಮಗೋಸ್ಕರ, ಅಂದರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಗೋಸ್ಕರ ನಾವು ಒಂದು ವಿಶೇಷ ಪರಿಹಾರವನ್ನು ಮಾಡಿ ಪಚ್ಚೆ ರತ್ನವನ್ನೇ ಪ್ರತಿಯೊಬ್ಬರಿಗೂ ಸಹ ನಾವು ಕೊಡ್ತಾ ಇದ್ದೇವೆ. ಸೊ ಅದರಿಂದ ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಆದ್ದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು, ಸಾಲ ಬಾಧೆಗಳು, ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು, ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ, ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತೇವೆ. ಕಮಲ ಪುಷ್ಪಗಳು, ಪಾಯಸ ದ್ರವ್ಯ, ಏನು ಆಜ್ಯಕ್ತ ಕಮಲ ಪುಷ್ಪಗಳು ಅಂತ, ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆಯ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಯಾವತ್ತು? ಆಗಸ್ಟ್ 19ನೇ ತಾರೀಕು ಸೋಮವಾರ, ಶ್ರಾವಣ ಮಾಸದ ಹುಣ್ಣಿಮೆ. ಶ್ರಾವಣ ಮಾಸದ ಹುಣ್ಣಿಮೆಯಂದು ಏನು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಈ ಪಚ್ಚರತ್ನವನ್ನು ಅಭಿಮಂತ್ರಣೆ ಮಾಡೋದು. ಯಾಕೆಂದರೆ ಬುಧನ ಅಭಿಮಾನಿ ದೇವರು, ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಬುಧ ಗ್ರಹನಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಚೆ ರತ್ನವನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಕೊಡುವ ಸಮಸ್ಯೆಗಳು ಬರ್ತದೆ. ಸೊ ಒಂದಕ್ಕೊಂದು ಲಿಂಕ್ ಅದು. ಸೊ ಆದ್ದರಿಂದ ಸರ್ಪದೋಷಗಳಿದ್ರೆ ಪರಿಹಾರವಾಗಲಿ, ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಏನೋ ಬಿಸ್ನೆಸ್ಸು, ಸರ್ಪದೋಷದಿಂದ ಆರೋಗ್ಯ, ಸರ್ಪದೋಷದಿಂದ ವ್ಯವಹಾರಗಳು, ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಗುರು ಶಾಂತಿ, ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಶನಿ ದಶೆ, ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲೆಲ್ಲಿರ್ತದೆ, ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನು ಪರಿಹಾರ ಮಾಡಿ ಶನೇಶ್ವರನ ಅನುಗ್ರಹ ಸಿಗಬೇಕು ಅಂತ ಶನಿ ಶಾಂತಿ ಹೋಮ. ಗುರುಬಲ ಇರೋರಿಗೆ ಕೆಲಸ ಮಾಡಬೇಕು, ಗುರುಬಲ ಇಲ್ಲದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರು ಶಾಂತಿ ಹೋಮ. ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮ. ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ 19ನೇ ತಾರೀಕು ಸೋಮವಾರ ದಿವಸ ಮಾಡ್ತಾ ಇದ್ದೇವೆ. ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ.
ಲೈವಲ್ಲಿ ನಿಮ್ಮ ಹೆಸರು ಬೆಳಗ್ಗೆ ಸಂಕಲ್ಪ ಆಗುತ್ತೆ, ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನೀವು ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ನೀವು ಉಂಗುರ ಮಾಡಿ ಹಾಕೋಬೇಕು ಅಂತೇನಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕಿದೆ ನಿಮ್ಮ ಜೊತೆಗೆ. ಹಾಗೂ ರಕ್ಷಾಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತ್ರಣವಾದ ಕಂಕಣ ದಾರ ಕಟ್ಕೊಂಡಾಗ ಆರ್ಥಿಕ ಬಾಧೆಗಳಿದ್ರೂ ಪರಿಹಾರವಾಗಿ, ಆಮೇಲೆ ಗಂಡ ಹೆಂಡತಿ ಏನಾದ್ರು ಸಮಸ್ಯೆಗಳಿದ್ರೂ ಸಹ ಅದು ಪರಿಹಾರವಾಗಿ, ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ, ಯಾಕೆಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ. ಆಮೇಲೆ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ, ಸರ್ವತೋಮುಖವಾದ ಅಭಿವೃದ್ಧಿ. ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣ ದಾರವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತೇವೆ, ಅದನ್ನು ಕೈ ಕಟ್ಕೊಳ್ಳೋಕ್ಕೋಸ್ಕರ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರ ಸಂಕಲ್ಪ ಸೇವೆವರೆಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ. ಆಯಿತಾ? ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ಹಾಗೂ ನಿಮ್ಮ ವಿಳಾಸವನ್ನು. ಆಯ್ತಲ್ವಾ? ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಮಹಾವಿಷ್ಣವೇ ಸ್ವಾಹಾ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಮಹಾವಿಷ್ಣವೇ ಸ್ವಾಹಾ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಮಹಾವಿಷ್ಣವೇ ಸ್ವಾಹಾ.